ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ತುಂಬ ಟೆನ್ಷನಲ್ಲಿ ಇದ್ದೀರಾ? MCQ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಬೋರ್ಡಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಗೊತ್ತಾಗ್ತಾ ಇಲ್ವಾ? ಅದಕ್ಕೋಸ್ಕರ ಮ್ಯಾಪ್ ಬ್ರೋ ತಂದಿದ್ದಾರೆ ನಿಮಗಾಗಿ ಕಂಪ್ಲೀಟ್ ಮಿಡ್ ಟರ್ಮ್ ರೋಡ್ ಮ್ಯಾಪ್ ಇನ್ ಮ್ಯಾಥಮೆಟಿಕ್ಸ್. ಈ ಪರ್ಟಿಕ್ಯುಲರ್ ರೋಡ್ ಮ್ಯಾಪ್ ಅಲ್ಲಿ ನಿಮಗೆ ಯಾವ ಕ್ವಶನ್ಸು ಬರುತ್ತೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದಿದೆ, ಆ ಎಲ್ಲದರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ಈ ಪರ್ಟಿಕ್ಯುಲರ್ PDF ಅಲ್ಲಿ ನಿಮಗೆ ಸಿಗುತ್ತೆ. ಆ PDF ಗೋಸ್ಕರ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗುತ್ತೆ. ಆ್ಯಂಡ್ ದ ಲಿಂಕ್ ಆಫ್ ದಿ PDF ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮ್ಯಾಪ್ ಬ್ರೋ. ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಭಯ ಕಾಡ್ತಾ ಇದೆ. ಇನ್ನೇನು 2 ವಾರದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಆಲ್ರೆಡಿ MCQ ಎಕ್ಸಾಮ್ಸ್ಗೆ JEE ಮೇನ್ಸ್ ಆಗಿರ್ಬೋದು, ಕರ್ನಾಟಕ CET ಆಗಿರ್ಬೋದು, ಪ್ರಿಪೇರ್ ಆಗಿ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀರಾ ಆಲ್ಮೋಸ್ಟ್. ಓಕೆ, ಸೊ ನೋ ನೀಡ್ ಟು ವರಿ, ಫಾರ್ ದ್ಯಾಟ್ ಐ ವಿಲ್ ಬಿ ದೇರ್. ಓಕೆ, ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಐ ಹ್ಯಾವ್ ಸ್ಪೆಷಲಿ ಪ್ರಿಪೇರ್ಡ್ ಎ ರೋಡ್ ಮ್ಯಾಪ್ ವಿಚ್ ಈಸ್ ಹೆಲ್ಪ್ಫುಲ್ in scoring good marks in your midterm examination. ಓಕೆ, ಈಗ ನಾನೊಂದು PDF ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುತ್ತೆ, ಅದು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ತಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಡೆಫಿನೆಟ್ಲಿ ವಿಲ್ ಸ್ಕೋರ್ ಸಮ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ನೋ ನೀಡ್ ಟು ವರಿ ಅಬೌಟ್ ಇಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಕ್ವಶನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ ಇದೆ. ಇದು ದಿಸ್ ಈಸ್ ಫಾರ್ 3 mark. If you have practiced this question, then take a right mark over that. If you have not done or not sure about that particular question, then cross over it. ಆಮೇಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ and again write a right mark over that. Okay, then ಈ ರೀತಿ ನಾನು ಎಲ್ಲಾ ಚಾಪ್ಟರ್ ಮೇಲೆ ನಿಮಗೆ 3 mark, 2 mark most repeated questions in previous midterm exams of all the districts of Karnataka, ಎಲ್ಲಾ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ಸ್ ಅನ್ನ ಕಂಪೇರ್ ಮಾಡಿ ಈ ಒಂದು ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡಿದ್ದೀನಿ. ಯು ಪ್ಲೀಸ್ ಗೋ ಥ್ರೂ ಇಟ್ ಅಂಡ್ ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ ಥೊರೋಲಿ ವಿತೌಟ್ ಎನಿ ಮಿಸ್ಟೇಕ್ಸ್. ಓಕೆ, ಇಫ್ ಯು ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ 100% you will score 65 plus in your midterm examination. ಓಕೆ, ಚಾಪ್ಟರ್ ವೈಸ್ ಪ್ರಿಪೇರ್ ಮಾಡುವಾಗ ಯು ಮಸ್ಟ್ ರಿಮೆಂಬರ್ ದಟ್ ನೀವು ಮಾರ್ಕ್ಸ್ ವೈಸ್ ಪ್ರಿಪೇರ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮೀನ್ಸ್ ಯು ನೀಡ್ ಟು ಪ್ರಾಕ್ಟೀಸ್ ಫಸ್ಟ್ ಪಾರ್ಟ್ ಇ ದಟ್ ಈಸ್ 6+4. ಓಕೆ, ಆಮೇಲೆ ಪಾರ್ಟ್ ಡಿ 5 mark ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ರಿ. 5 mark ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ಮೇಲೆ then you come to part C, that is 3 mark questions. Then you come to part B, 2 mark questions. At the end you should prepare for part A, that is 1 mark, basically MCQs and fill in the blanks questions. Okay, usually these MCQs will be generated on the NCERT textbook. No need to worry about MCQs. If you practice all the first exercise of each and every chapter which is there for your midterm examination, okay, if you practice those questions, that is enough. Okay, download this PDF which is provided in the description link. Okay, and share with your friends. All the best for your midterm examination.